ಸೀರೆಗಳು ಫಾಲ್ ಹಾಕೋದು ಒಂದೊಂದು ಸರಿ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಆ ಬಾಡಿಗೂ ಮತ್ತು ಈ ಸೆಲ್ವೆಡ್ಜ್ ಇರುತ್ತಲ್ವ, ಅಂದರೆ ಕೊನೆಯಲ್ಲಿ ಎಡ್ಜಲ್ಲಿ ಇರುತ್ತಲ್ಲ ಆ ಬಟ್ಟೆಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಅವರು ನೇಯುವಾಗ ಒಂದು ಕಡೆ ಗಟ್ಟಿ ಇರುತ್ತೆ, ಇನ್ನೊಂದು ಕಡೆ ಸಣ್ಣ ಅಂದರೆ ಅಗಲ ಇರುತ್ತೆ, ಲೂಸಾಗಿರುತ್ತೆ ಬಟ್ಟೆ. ಅದರಿಂದ ನೋಡಿ, ಮೊದಲನೇದಾಗಿ ಈ ರೀತಿಯಾಗಿ ನೀವು ಇಟ್ಕೋಬೇಕು. ಜಿಗ್ಜ್ಯಾಕ್ ಆದಮೇಲೆ ಒಂದು ಅಳತೆ ಎಷ್ಟು ಗೊತ್ತಾ, ಒಂದು 2 ಕುಲ ಬಿಟ್ಟು ಅಂದರೆ 2 ಫೀಟ್ ಜಾಗ ಬಿಟ್ಬಿಟ್ಟು ಈ ರೀತಿಯಾಗಿ ಕೆಳಗಡೆ ಸೈಡಿಂದ ಎಲ್ಲ ಪಿನ್ ಮಾಡ್ಕೊಂಡು ಬರಬೇಕು. ಯಾವಾಗಲೂ ಉಲ್ಟಾ ಇರೋ ಕಡೆ ತೊಗೊಂಡು ನೀವು ಮಾಡಬೇಕು. ಮಧ್ಯದಲ್ಲಿ ನೋಡಿ ಈ ಥರ ಕುಂಚಿಗಳು ಅಂತೀವಲ್ವ, ಅಂದರೆ ಪ್ಲೀಟ್ಸ್ ಇಟ್ಬಿಟ್ಟು ಮಧ್ಯದಲ್ಲಿ ಪಿನ್ ಮಾಡ್ಕೋಬೇಕು. ಯಾಕೆಂದರೆ ಆಗಲೇ ಹೇಳ್ದಂಗೆ ಎಡ್ಜಿಗೂ ಮತ್ತು ಫುಲ್ ಬಾಡಿ ಪಾರ್ಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಗಲದಲ್ಲಿ, ಅದಕ್ಕೋಸ್ಕರ. ಇಲ್ಲಾಂದರೆ ಸುಕ್ ಬಂದ್ಬಿಡುತ್ತೆ. ಇದೇ ರೀತಿ ಫುಲ್ ಸ್ಯಾರಿಗೂ ಇಟ್ಕೊಂಡು ಕೆಳಗಡೆ ಸೈಡು ಫಸ್ಟ್ ಇಟ್ಕೊಂಡು ಬರಬೇಕು. ಅದಾದಮೇಲೆ ಮೇಲ್ಗಡೆ ಪೋರ್ಷನ್ ಇರುತ್ತಲ್ವ ಅದನ್ನು ಕೂಡ ಪಿನ್ ಹಾಕ್ಕೊಂಡ್ಬಿಟ್ರೆ ಹೊಲ್ದಾದ್ಮೇಲೆ ಹೇಗಿರುತ್ತೆ ಅಂತ ನಿಮಗೆ ನೀಟಾಗಿ ಗೊತ್ತಾಗುತ್ತೆ, ಸುಕ್ ಬರುತ್ತಾ ಇಲ್ವಾ ಅಂತ. ಆಮೇಲೆ ಬೇಕಂದರೆ ನೀವು ಮತ್ತೆ ಅಡ್ಜಸ್ಟ್ ಮಾಡ್ಕೋಬೋದು. ಮೊದಲೇ ಹೊಲ್ಬಿಡೋದು, ಹೊಲಿಯೋದು ಬಿಚ್ಚೋದು ಈ ಥರ ಪಿನ್ ಮಾಡಿಕೊಂಡ್ರೆ ಅವಾಯ್ಡ್ ಆಗುತ್ತೆ. ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಹಿಡ್ಕೊಂಡು ನೀವು ನೋಡ್ಕೋಬೇಕು ಏನಾದರೂ ಸುಕ್ ಬರ್ತಾ ಇದೆಯಾ ಅಂತ. ಏನು ಸುಕ್ ಬಂದಿಲ್ಲ ಅಂತ ಅದಕ್ಕೆ ನೆಕ್ಸ್ಟು ಹೊಲಿಯೋಕ್ಕೆ ತಗೊಂಡೋಗ್ತಾ ಇದ್ದೀನಿ. ಯಾವಾಗಲೂ ಹೊಲಿಯೋವಾಗ ನಿಧಾನಕ್ಕೆ ಹೊಲಿರಿ, ಸ್ಪೀಡಲ್ಲಿ ಹೊಲಿದ್ಬಿಟ್ರೆ ಸರಿಯಾಗಿ ಬರಲ್ಲ. ನಿಧಾನಕ್ಕೆ ಹೊಲ್ಕೊಂಡು ಹೋಗಿ ಸ್ಟ್ರೈಟಾಗಿ ಅದೇ ಅವಾಗಲೇ ಪಿನ್ ಮಾಡ್ಕೊಂಡ್ವಲ್ಲ ಆ ಥರ ಒಂದೊಂದೇ ಪಿನ್ ತೆಕ್ಕೊಂಡು ನಿಧಾನಕ್ಕೆ ಹೊಲ್ಕೊಂಡು ಹೋಗಿ. ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ, ಬಟ್ ನಾನು ನಿಧಾನಕ್ಕೆ ಹೊಲಿದಿರೋದು. ಇದೇ ರೀತಿ ಇನ್ನೊಂದು ಕಡೆ ಇರುತ್ತಲ್ವ, ಮೇಲ್ಗಡೆ ಸೈಡಿಗೆ ಬರುತ್ತಲ್ವ ಫಾಲು, ಅದನ್ನು ಕೂಡ ಹೊಲ್ಕೊಳ್ಳಿ. ನೀಟಾಗಿ ಸಮ ಮಾಡ್ಕೊಂಡು ಹೊಲಿಬೇಕು ಇನ್ನೊಂದು ಕಡೆ ಹೊಲಿಯೋವಾಗ. ಯಾಕಂದರೆ ಇದೇ ಫೈನಲ್ಲು, ಆಮೇಲೆ ಮತ್ತೆ ರಿಪೇರಿ ಮಾಡೋದು ಅಂದರೆ ತುಂಬ ಕಷ್ಟ. ನೀಟಾಗಿ ಈ ಥರ ನೀಟಾಗಿ ಲೆವೆಲ್ ಮಾಡಿಕೊಂಡು ನೀಟಾಗಿ ಹೊಲ್ಕೊಂಡು ಹೋಗಿ, ಪಿನ್ ಒಂದೊಂದೇ ತೆಕ್ಕೊಳ್ತಾ ಹೋಗಿ ಅಷ್ಟೆ. ಹೊಲ್ದಾದ್ಮೇಲೆ ಮತ್ತೆ ಇಟ್ಕೊಂಡು ನೋಡಬೇಕು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಕೆಳಗಡೆ ಮೇಯ್ನಾಗಿ ನಾನು ಆವಾಗಲೇ ಹೇಳ್ದಂಗೆ ಒಂದೊಂದು ಸರಿ ಪ್ಲೀಟ್ಸ್ ಇಟ್ಕೊಂಡು ಹೊಲಿಬೇಕು. ಅದು ಎಕ್ಸ್ಟ್ರಾ ಆದಾಗ ನೋಡಿ ಈ ಥರ ಮೇಲ್ಗಡೆ ಹೊಲಿಯೋವಾಗಲೂ ಕೂಡ ಪ್ಲೀಟ್ಸ್ ಇಟ್ಕೊಂಡು ಹೊಲಿದ್ಬಿಡಿ ಅಷ್ಟೇ.
ಇದು ಈಗ ಫಾಲ್ ಹೊಲಿದಿದ್ದು ನೋಡಿ ಈ ರೀತಿಯಾಗಿ ಬರ್ತಾ ಇದೆ, ನೀಟಾಗಿದೆ, ಏನು ಸುಕ್ಕಿಲ್ಲ ಏನಿಲ್ಲ, ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಪಿನ್ ಹಾಕ್ಕೊಂಡೇ ಹೊಲಿತೀನಿ ಯಾವಾಗ್ಲೂ, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಹೆಂಗೆ. ಆಮೇಲೆ ಹೊಲ್ದ ಮೇಲೆ ಮತ್ತೆ ಬಿಚ್ಚಿ ಬಿಚ್ಚಿ ಏನಾಗುತ್ತೆ, ಸೀರೆ ಕಿತ್ತೆ ಹೋಗ್ಬಿಡುತ್ತೆ ಆಮೇಲೆ. ಆದ್ದರಿಂದ ಈ ರೀತಿ ಮಾಡೋದು ಬೆಟರು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.